ನಮ್ಮ ಕೋಲಾರ ಜಿಲ್ಲೆಗೆ ಮಾನ್ಯ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯನವರು ಬಂದಿದ್ರು. ಅವ್ರು ಬಂದಂತ ಸಂದರ್ಭದಲ್ಲಿ ಏನೋ ಜಿಲ್ಲೆಗೆ ಏನೇನೋ ಘೋಷಣೆ ಮಾಡ್ತಾರೆ, ಏನೋ ಅಭಿವೃದ್ಧಿಗೆ ಹಣ ಕೊಡ್ತಾರೆ, ಜಿಲ್ಲಾ ಉಸ್ತುವಾರಿನೂ ಸೇರಿಸಿ ಒಂದಷ್ಟು ಫಂಡ್ ಇವಾಗ ರಿಲೀಸ್ ಮಾಡ್ತಾರೆ ಅಂತ ಹೇಳಿ ನಾನು ನಮ್ಮ ಕೋಲಾರ ಜಿಲ್ಲೆ ಜನ ತುಂಬಾ ಆಸೆಯಿಂದ ಕಾಯ್ತಾ ಇದ್ರು. ಅಲ್ಲಿ ಏನಿವತ್ತು KDA ಮೀಟಿಂಗ್ ಅಂತೇಳಿ ನಡೀತು ಒಳಗಡೆ, ಅದನ್ನ ನೋಡಿದಂತ ಸಂದರ್ಭದಲ್ಲಿ ಅದು ಮ್ಯಾಚ್ ಫಿಕ್ಸಿಂಗ್ ಮೀಟಿಂಗ್. ಅದು ಯಾರ್ಯಾರು ಕ್ವಶನ್ ಕೇಳ್ಬೇಕು, ಇವ್ರೇನ್ ಕ್ವಶನ್ ಕೇಳ್ಬೇಕು ಅಂತೇಳಿ ಫಸ್ಟೇ ಕ್ವಶನ್ ಪೇಪರ್ ಲೀಕ್ ಆಗ್ಬಿಟ್ಟಿತ್ತು. ಕ್ವಶನ್ ಪೇಪರ್ ಲೀಕ್ ಆಗಿದ್ರಿಂದ ಅಲ್ಲಿ ಪಕ್ಕದಲ್ಲಿರ್ತಕ್ಕಂಥ ಜಿಲ್ಲಾ ಉಸ್ತುವಾರಿ ಸಚಿವರು ಅವ್ರು ಮಾತಾಡ್ತಾರೆ, ಇವ್ರು ಮಾತಾಡ್ತಾರೆ ಅಂತೇಳಿ ನಾನು ಪಕ್ಕದಲ್ಲೇ ಕೂತಿದ್ನಲ್ಲ, ನೋಡಿದ್ರೆ ಕ್ವಶನ್ ಪೇಪರ್ ಎಲ್ಲ ಲೀಕ್ ಆಗ್ಬಿಟ್ಟಿದೆ, ಆನ್ಸರ್ಗಳೆಲ್ಲ ರೆಡಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅನ್ನೋ ಲೆಕ್ಕಾಚಾರದಲ್ಲಿ ನಾನು ಅರ್ಥ ಮಾಡ್ಕೊಂಡೆ. ಅದಾದ್ಮೇಲೆ ಇವತ್ತು ನಡೆದಿರ್ತಕ್ಕಂಥ ಸಭೆ ಏನಿದೆ, ಆ ಸಭೆಯಲ್ಲಿ ಕೋಚ್ ಮಿಲ್ನಲ್ಲಿ ನಡೆದಿರ್ತಕ್ಕಂಥ ಹಗರಣದ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಹೇಳಿದ್ದೀನಿ. ಅದಾದ್ಮೇಲೆ ರೈತರ ಮೇಲೆ ನಡೀತಾ ಇರ್ತಕ್ಕಂಥ ಏನು ರೈತರನ್ನ ಒಕ್ಲಿಪ್ಸಂತ ಕೆಲಸ ಫಾರೆಸ್ಟ್ ಇಲಾಖೆಯವರು ಎಲ್ಲ ಸೇರಿ ಮಾಡ್ತಾ ಇದ್ದಾರೆ. ಅದರಲ್ಲಿ ಜಿಲ್ಲಾಧಿಕಾರಿಗಳ ಪಾತ್ರ ಏನು, ಫಾರೆಸ್ಟ್ ಅವ್ರ ಪಾತ್ರ ಏನು ಅಂತ ಹೇಳಿದಂತ ಸಂದರ್ಭದಲ್ಲಿ ಅದನ್ನು ಯಾವ್ಯಾವ ರೀತಿಯಲ್ಲಿ ಮಾಡಬೇಕು, ಯಾವುದೇ ಕಾರಣಕ್ಕೂ ಅದನ್ನ ಒಕ್ಲಿಪ್ಸಂತ ಕೆಲಸ ಮಾಡಬಾರ್ದು, ಜಂಟಿ ಸರ್ವೆ ಮಾಡಬೇಕು, ಮೂಲ ದಾಖಲಾತಿಗಳು ಏನಿದ್ವು ಆ ರೀತಿ ನೋಡಕ್ ಹೋದ್ರೆ ಇಡೀ ದೇಶದಲ್ಲಿ 50% ಫಾರೆಸ್ಟ್ ಇದ್ದಿದ್ದಂತ, ಇವತ್ತೇನು ಡೆವಲಪ್ಮೆಂಟ್ ಆಗಿದೆ, ಇಂಡಸ್ಟ್ರಿಯಲ್ ಏರಿಯಾ ಆಗಿದೆ, ಇದನ್ನೆಲ್ಲ. ಅದಾದ್ಮೇಲೆ DC ಅವ್ರು ಮಾಡ್ತಾ ಇರ್ತಕ್ಕಂಥ ಏಕಪಕ್ಷೀಯವಾಗಿ ಸ್ವಜಾತಿ ಪ್ರೇಮ ಜಾಸ್ತಿ ಇಟ್ಕೊಂಡು ಅವರೇನು ವಕ್ಫ್ ಬೋರ್ಡ್ಗೆ ಸುಮಾರು ಹಿಂದೆ ಜಮೀರ್ ಪಾಷಾ ಅಂತ ಹೇಳಿ DC ಇದ್ದಂತ ಸಂದರ್ಭದಲ್ಲಿ ಇವತ್ತು ಇವರು DC ಆಗಿ ಬಂದಿರ್ತಕ್ಕಂಥ ಸಂದರ್ಭದಲ್ಲಿ AC ಗೆ, ತಹಸೀಲ್ದಾರ್ಗಳಿಗೆ, ಮತ್ತೆ ನಗರಸಭಾ ಕಮಿಷನರ್ಗೆ, ಪುರಸಭಾ ಕಮಿಷನರ್ಗಳಿಗೆ ಇವರಿಗೆಲ್ಲ ಒತ್ತಡ ಹಾಕಿ ಖಾತೆಗಳು ಮಾಡೋಂಥ ಕೆಲಸಗಳೇನು ಮಾಡ್ತಾ ಇದ್ದಾರೆ, ಅದನ್ನ ಕೂಡಲೇ ನಿಲ್ಲಿಸಬೇಕು. ಇಲ್ಲಾಂದ್ರೆ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲಾ ಜಾತಿ ಜನಾಂಗಕ್ಕೂ ಇಷ್ಟಿಷ್ಟು ಎಕರೆ ಕೊಡ್ಬೇಕಂತ ಹೇಳಿ ನಾನು ಮುಖ್ಯಮಂತ್ರಿಗಳ ಎದುರಲ್ಲೇ ನೇರವಾಗಿ ಅವ್ರ ಹತ್ರ ಕ್ವಶನ್ ಮಾಡಿದಾಗ ಅವ್ರು ಇಲ್ಲ, ಹಂಗೇನಾದ್ರು ತಪ್ಪಾಗಿದ್ರೆ ನಾವು ಅದನ್ನ ತಿದ್ಕೊಂತೀರಿ, ಅದನ್ನ ಸರಿ ಮಾಡ್ತೀರಿ ಅನ್ನೋ ಭರವಸೆಯನ್ನ ಕೊಟ್ಟಿದ್ದಾರೆ. ಆ ಭರವಸೆಗಳು ಕಾಂಗ್ರೆಸ್ ಅಲ್ಲಿ ಏನೇ ಕೊಟ್ರೆ ಅದು ಈಡೇರಲ್ಲ ಅಂತ ಹೇಳ್ಬಿಟ್ಟು 5 ಗ್ಯಾರಂಟಿಗಳು ಕೊಟ್ಟಂತ ಸಂದರ್ಭದಲ್ಲಿ ಅವ್ರು ನಡ್ಕೊಂತಾ ಇರ್ತಕ್ಕಂಥ ರೀತಿ ಅದನ್ನ ನೋಡಿದಾದ್ಮೇಲೆ ಗೊತ್ತಾಗಿದೆ. ಅದಾದ್ಮೇಲೆ ಏನು ವಿಶ್ವಕರ್ಮ ಯೋಜನೆ ಇದೆ, ಪ್ರಧಾನ ಮಂತ್ರಿ ವಿಶ್ವಕರ್ಮ ಯೋಜನೆ, ಅದರಲ್ಲಿ 51,000 ಅರ್ಜಿಗಳು ಹಾಕಿದ್ರೇನು, ಟೈಲರಿಂಗ್ ಇರ್ಬೋದು, ಗಾರೆ ಕೆಲಸ ಇರ್ಬೋದು, ಬೇರೆ ಕಂಪ್ಯೂಟರ್ ಟ್ರೈನಿಂಗ್ ಇರ್ಬೋದು, ಇವಕ್ಕೆಲ್ಲ ಏನೇನ್ ಹಾಕಿದ್ದಾರೆ, ಈ ಅರ್ಜಿಗಳು ಹಾಕಿದ್ರೇನು 2,000 ಜನನ್ನೇನು ಆಯ್ಕೆ ಮಾಡ್ಕೊಂಡಿದ್ದಾರೆ. ಅದರಲ್ಲಿ ಟೈಲರಿಂಗ್ಗೆ 395 ಜನನ ಒಂದೇ ಒಂದು ಕಮ್ಯುನಿಟಿ ಅವ್ರನ್ನ ಸೇರಿಸ್ಕೊಂಡಿರ್ತಕ್ಕಂಥದ್ದು. ಇದನ್ನೆಲ್ಲ ನೋಡಿದಂತ ಸಂದರ್ಭದಲ್ಲಿ ಇದನ್ನ ದಾಖಲಾತಿಗಳ ಸಮೇತ ನೀವೊಂದು ಪಾರ್ಟಿಗಂತ ಜಿಲ್ಲಾಧಿಕಾರಿಗಳನ್ನ ಮಾಡ್ಕೊಂಡಿದ್ದೀರಾ, ಇಲ್ಲಾಂದ್ರೆ ಒಂದು ಕಮ್ಯುನಿಟಿಗೆ ಏನಾದ್ರೂ ಕೆಲಸ ಮಾಡ್ಬೇಕಂತ ಮಾಡ್ಕೊಂಡಿದ್ದೀರಾ. ಈ ತರ ಏನಾದ್ರೂ ಮಾಡೋದಾದ್ರೆ ಹೇಳ್ಬಿಡಿ, ಅವ್ರಿಗೆ ರಿಸೈನ್ ಕೊಟ್ಬಿಟ್ಟು ಹೋಗ್ಲಿ. ಹಿಂದೆ ಜಮೀರ್ ಪಾಷಾ ಅವರು DC ಆಗಿದ್ದಾಗ ಇದೇ ತರ ಮಾಡಿದ್ರು, ಇವ್ರನ್ನ ಇದೇ ತರ ಮಾಡಿದ್ರೆ, ಚುನಾವಣೆಗೆ ಬೇಕಾದ್ರೆ ನಿಮ್ ಪಾರ್ಟಿಯಲ್ಲಿ ನಿಲ್ಸಿ ಅಂತ ಹೇಳಿ ನಾನು DC ಅವ್ರಿಗೆ ಹೇಳಿದ್ದೀನಿ. ಅಲ್ಲೆಲ್ಲ ನೋಡಿದಂತ ಸಂದರ್ಭದಲ್ಲಿ ಇದನ್ನೆಲ್ಲ ಮ್ಯಾಚ್ ಫಿಕ್ಸಿಂಗ್ ಅನ್ನೋ ಲೆಕ್ಕಾಚಾರದಲ್ಲಿ ಗೊತ್ತಾಯ್ತು. ಅದರಿಂದ ಇವತ್ತು ಕೋಲಾರ ಜಿಲ್ಲೆಗೆ ಅವ್ರು ಬಂದಿರೋದ್ರಿಂದ ಏನು ಬಿಡಿಗಾಸನು ನಮ್ಮ ಕೋಲಾರ ಜಿಲ್ಲೆಗೆ ಯಾವುದೇ ರೀತಿಯಾದಂಥ ಯೋಜನೆಗಳನ್ನಾಗ್ಲಿ, ಅನುದಾನಗಳನ್ನಾಗ್ಲಿ ಯಾವುದನ್ನು ಬಿಡುಗಡೆ ಮಾಡಿಲ್ಲ. ಅವ್ರ ಹತ್ರ ಬಿಡುಗಡೆ ಮಾಡೋದಕ್ಕೆ ಹಣನೂ ಇಲ್ಲ. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಇದು ನಿರಾಶಾದಾಯಕ ಭೇಟಿ, ಸುಮ್ಮನೆ ಇದು ಕಾಟಾಚಾರಕ್ಕೆ ಮ್ಯಾಚ್ ಫಿಕ್ಸಿಂಗ್ ಅಲ್ಲಿ ಮಾಡ್ಕೊಂಡಿರ್ತಕ್ಕಂಥ ಮೀಟಿಂಗ್ ಅಂತ ಹೇಳಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಗಿರ್ಗಡೆ ಏನು ಮಾಡಿಲ್ಲ ಅವ್ರು ಏನ್ ನಾವು ಕೇಳಿದ್ರೆ ಅದನ್ನೆಲ್ಲ ಕೇಳಿದಂತ ಸಂದರ್ಭದಲ್ಲಿ ಅಲ್ಲೆಲ್ಲ ಏನೇನು ಅವ್ರು ಮಾತಾಡ್ಬೇಕಂತ ಹೇಳಿ ಮ್ಯಾಚ್ ಫಿಕ್ಸಿಂಗ್ ಆಗಿದ್ರಿಂದ ಆ ಬಿಡುಗಡೆ ನೀವೆಲ್ಲ ಮಾಧ್ಯಮಗಳಲ್ಲಿ ಹಾಕಿರೋದ್ರಿಂದ ಯಾವುದೇ ರೀತಿಯಾದಂತ ಇದು ಮಾಡಿಲ್ಲ. 2,000 ರೂಪಾಯಿ ರೈತರು ಕೊಡ್ಬೇಕನ್ನೋ ಲೆಕ್ಕಾಚಾರದಲ್ಲಿ ಬಂತ ಇನ್ನೂ ಯಾಕೆ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಹೇಳಿ ಕೃಷ್ಣ ಬೈರೇಗೌಡರನ್ನ ಕೇಳ್ತಾ ಇದ್ರು, ಯಾಕೆ ಕೊಟ್ಟಿಲ್ಲ ಅಂತ. ಅವ್ರೇನು ಹೇಳಿದ್ರೇನ ಕಾಸಿಲ್ಲ, ಎಲ್ಲಿಂದ ಕೊಡೋದು ನೀವು ಅಲ್ಲಿ ಹೇಳ್ತಾ ಇದೀರಿ ಅಂತ ಹೇಳ್ಬಿಟ್ಟು ಹೇಳಿ. ಹಂಗಾಗಿ ಅರ್ಥ ಮಾಡ್ಕೊಬೇಕಲ್ಲ ನಾವು. ಹಂಗಾಗಿ ಅವ್ರ ಹತ್ರ ಕಾಸಿಲ್ಲ. ಹಂಗಾಗಿ ಟೋಟಲ್ ಕರ್ನಾಟಕ ಡೆವಲಪ್ಮೆಂಟ್ ವಿಷಯದಲ್ಲಿ ಈ ಗ್ಯಾರಂಟಿಗಳಿಗೆ ನ್ಯಾಯವಾಗಿ ಅವ್ರ ಹತ್ರ ಕಾಸಿಲ್ಲದೆ ಡೆವಲಪ್ಮೆಂಟ್ ಏನು ನಡೀತಾ ಇಲ್ಲ. ಕೋಲಾರ ಜಿಲ್ಲೆಗೆ ಹಿಂದೆಯಿಂದನೂ ಕಾಂಗ್ರೆಸ್ ಸರ್ಕಾರಗಳಿದ್ದಂಥ ಸಂದರ್ಭದಲ್ಲಿ ಅನ್ಯಾಯ ಆಗಿರ್ತಕ್ಕಂಥದ್ದು, ಇವತ್ತು ಅನ್ಯಾಯ ಆಗಿರ್ತಕ್ಕಂಥದ್ದು. ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರ, ಬಡವರ ವಿರೋಧಿ ಕಾಂಗ್ರೆಸ್ ಸರ್ಕಾರ, ದಲಿತರ ವಿರೋಧಿ ಕಾಂಗ್ರೆಸ್ ಸರ್ಕಾರ. ಟೋಟಲ್ ಆಗಿ ಬಹುಸಂಖ್ಯಾತರು ಏನಿದ್ದೀರಿ,
ಅಲ್ಪಸಂಖ್ಯಾತರು ಏನಿದ್ರು ಎಲ್ಲಾರ್ಗು ಇವರು ಸುಮ್ಮನೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹೇಳಿ ಚಂದಮಾಮನ್ ನೋಡಿಸಿ ಇವರು ಏನು ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾ ಇಲ್ಲ. ಅದಕ್ಕೋಸ್ಕರ ಇವರು ಕೋಲಾರ ಜಿಲ್ಲೆಯಲ್ಲಿ ಇವತ್ತು ಅವರ ಪಕ್ಷದ ಶಾಸಕರು ಏನಿದ್ದಾರೆ ಕೋಚ್ಮಲಲ್ಲಿ ಮಾಡಿರ್ತಕ್ಕಂಥ ಹಗರಣ ಏನಿದೆ ಅದನ್ನು ದಯವಿಟ್ಟು ತನಿಖೆ ಮಾಡ್ಬೇಕಂತ ಹೇಳ್ಬಿಟ್ಟು ಹೇಳಿ, ಅದೇನು ನೀವು ಅವ್ರನ್ನ ನೇಮಕಾತಿ ಮಾಡಿದ್ದಾರೆ ಅದನ್ನ ವಾಪಸ್ ತಗೊಂಡು ಮತ್ತೆ ಮರುಪರೀಕ್ಷೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಹೇಳಿ CM ಅವ್ರಿಗೆ ಈಗಾಗಲೇ ನಾನು ವಿಷಯ ತಿಳಿಸಿದ್ದೀನಿ. ಅದನ್ನ ನೋಡ್ತೀನಿ ಅಂತ ಹೇಳಿದ್ದಾರೆ. ಅದೇನಾಗುತ್ತಂದ್ರೆ ಎಲ್ಲ ಮ್ಯಾಚ್ ಫಿಕ್ಸಿಂಗ್ ಅದು. For all NCERT, CBSE textbooks, guides, PUC, ITI, BE textbooks, guides and classmate notes, and for all the types of stationery available only at Satya Bookstore, opposite to Karur Vaishya ATM, Aladamara, Bemmal Nagar, KGF. For more details, contact 8073962145. என்ன வேணும் என்னதான் வேணும் கூல் என்ன வேணும்னாலும் பிகிக்கு கால் பண்ணுங்க. 15 நிமிஷத்துல ஹோம் டெலிவரியா அள்ளுங்க. பிகி. For orders and delivers, call on 9986692006.